Hi everyone, welcome back to Shivam tutorial. ಇವತ್ತಿನ ವಿಡಿಯೋದಲ್ಲಿ ನಾವು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಚಾಪ್ಟರ್ಲಿ ಕೇಳಬಹುದಾದಂತಹ 2 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ್ಯಾವ್ದಿರುತ್ತೆ ಅಂತ ಹೇಳಿ ನೋಡೋಣ. ಇಲ್ಲಿ ನಾನು ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿರುವಂತಹ ಮತ್ತು ಕ್ವಶನ್ ಬ್ಯಾಂಕಲ್ಲಿ ಇರುವಂತಹ ಎಲ್ಲ ಕ್ವಶನ್ಸ್ಗಳನ್ನು ನಾನಿಲ್ಲಿ ಕವರ್ ಮಾಡ್ತೇನೆ. ಅದರ ಜೊತೆಗೆ ಮಾಡರ್ನ್ ಕ್ವಶನ್ ಪೇಪರಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳನ್ನು ಕೂಡ ಕವರ್ ಮಾಡ್ತೇನೆ. ಸೊ ಫಸ್ಟ್ ಕ್ವಶನ್, ಮೀನಿಂಗ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಇಲ್ಲಿ ನಿಮಗೆ ವಾಟ್ ಈಸ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತಲೂ ಕೂಡ ಕೇಳ್ಬೋದು. ಸೊ ಇದಕ್ಕೆ ನೀವು ಈ ಥರ ಆನ್ಸರ್ನ ಬರೀತೀರಿ, ಯಾಕಂದರೆ ಈ ಥರ ಒಂದು ಕ್ವಶನ್ನ ಕೇಳಿದಾಗ 2 ಮಾರ್ಕ್ಸಿಗೆ ಕೇಳ್ತಾರೆ. ಹಾಗಾಗಿ ದ ಮೇನ್ ಪರ್ಪಸ್ ಆಫ್ ಎನಿ ಬಿಸ್ನೆಸ್ ಆರ್ಗನೈಸೇಷನ್ ಈಸ್ ಟು ಅರ್ನ್ ಪ್ರಾಫಿಟ್. However, there are some organizations whose basic aim is to serve the society. They work for the benefit of the society. These are called ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಹಾಗಂದರೆ ಯಾವ ಒಂದು ಆರ್ಗನೈಸೇಷನ್ ಪ್ರಾಫಿಟ್ ಮೋಟಿವ್ ಆಗದೆ ಸರ್ವಿಸ್ ಮೋಟಿವ್ ಆಗಿ ವರ್ಕ್ ಮಾಡುತ್ತೋ ಅದಕ್ಕೆ ನಾವು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ. ಸೊ ಎಕ್ಸಾಂಪಲ್ ಕೊಡೋದಿದ್ರೆ ಇಲ್ಲಿ ಸ್ಕೂಲ್ ಆರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಕೊಡ್ಬೋದು. ಅದ್ರ ಜೊತೆಗೆ ಕ್ಲಬ್ಸ್ ಅಂತ ಕೊಡ್ಬೋದು. ಈಗ ಸ್ಪೋರ್ಟ್ಸ್ ಕ್ಲಬ್ಸ್ ಅಂತೆಲ್ಲ ಇರುತ್ತೆ, ಅದು ಕೂಡ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಕೆಟಗರಿಗೆ ಹೋಗುತ್ತೆ. ನೆಕ್ಸ್ಟ್ ಟ್ರಸ್ಟ್ ಅಂತ ಹೇಳಿ ಕೊಡ್ಬೋದು. ಯಾವುದಾದ್ರೂ ಒಂದು ಟ್ರಸ್ಟ್ ಇದ್ದರೆ, NGOಗಳಿದ್ದರೆ ಅದನ್ನು ಕೂಡ ನಾವು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ 1 ಮಾರ್ಕ್ಸ್ಗೆ ಕೇಳ್ಬೋದು, ಗಿವ್ ಎನಿ ಒನ್ ಎಕ್ಸಾಂಪಲ್ ಫಾರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ನೆಕ್ಸ್ಟ್ ಕ್ವಶನ್, ರೈಟ್ ಎನಿ 2 ಫೀಚರ್ಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಇದಕ್ಕೆ ಆನ್ಸರ್ ಆಗುತ್ತೆ, ಫಸ್ಟ್ ಒನ್ ಮೇನ್ ಏಮ್ ಈಸ್ ಸರ್ವಿಸ್, ಸೆಕೆಂಡ್ ಒನ್ ನಾಟ್ profit motive, and third one surplus is not distributed among its members, and fourth one it is separate entity. ಸೊ ಈ ಥರ 4 ಪಾಯಿಂಟ್ಸ್ಗಳನ್ನು ನಾನಿಲ್ಲಿ ಕವರ್ ಮಾಡಿದ್ದೇನೆ. ಸೊ ಇದರಲ್ಲಿ ಯಾವುದಾದ್ರೂ 2 ಪಾಯಿಂಟನ್ನು ನೀವು ತಗೊಳ್ಬೋದು. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಫೈನಲ್ ಅಕೌಂಟ್ಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಕನ್ಸಿಸ್ಟ್. ಸೊ ಇದಕ್ಕೆ ಆನ್ಸರ್ ಆಗುತ್ತೆ, ಫಸ್ಟ್ ಒನ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಎಲ್ಲ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ಗಳು ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ನಾವೇನು ಹೇಳ್ತೀವಿ ಅದು ಫಸ್ಟ್ ಆಫ್ ಆಲ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಮೇಂಟೈನ್ ಮಾಡುತ್ತೆ. ನೆಕ್ಸ್ಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಮೇಂಟೈನ್ ಮಾಡುತ್ತೆ ಆ್ಯಂಡ್ ಒಂದು ಸ್ಟೇಟ್ಮೆಂಟನ್ನು ಮೇಂಟೈನ್ ಮಾಡುತ್ತೆ, ಅದು ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಲೆಜಸಿ. ಸೊ ಲೆಜಸಿ ಇದಕ್ಕೆ ಆನ್ಸರ್ ಆಗುತ್ತೆ, ಇಟ್ ಈಸ್ ದ ಅಮೌಂಟ್ ರಿಸೀವ್ಡ್ ಆಸ್ ಪರ್ ದ ವಿಲ್ ಆಫ್ ದ ಡಿಸೀಸ್ಡ್ ಪರ್ಸನ್. It is appeared on the receipt side of the receipt and payment account and it is directly added to the capital fund. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಲೆಜಸಿ ಅನ್ನೋದು ಒಂದು ನಾನ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನಿಗೆ ಸೋರ್ಸ್ ಆಫ್ ಇನ್ಕಮ್. ಹೌದಾ? ಲೆಜಸಿ ಅಂತ ಅಂದರೆ ಈಗ ಯಾರಾದರೂ ಒಬ್ಬರು ಡೆತ್ ಆಗೋ ಮೊದಲು ವಿಲ್ಲನ್ನು ಮಾಡಿರ್ತಾರೆ. ಅಂದರೆ ಡೆತ್ ಆದ ನಂತರ ಅವರ ಆಸ್ತಿಗಳು ಯಾವುದಾದ್ರೂ ಒಂದು NGOಗೋ ಟ್ರಸ್ಟಿಗೋ ಈ ಥರ ಸೇರಬೇಕು, ಅಂದರೆ ನಾನ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನಿಗೆ ಸೇರಬೇಕು ಅಂತ ವಿಲ್ ಮಾಡಿರ್ತಾರೆ. ಅದಕ್ಕೆ ನಾವು ಲೆಜಸಿ ಅಂತ ಹೇಳಿ ಕರಿತೀವಿ. ಸೊ ಲೆಜಸಿ ಅನ್ನೋದು ನಾನ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನಿಗೆ ಇನ್ಕಮ್ ಆಗಿರುತ್ತೆ. ಇದನ್ನು ನಾವು ಅಕೌಂಟಲ್ಲಿ ಎಲ್ಲಿ ತೋರಿಸ್ತೀವಿ ಅಂತ ನೋಡಿದ್ರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಿನ ರಿಸಿಪ್ಟ್ ಸೈಡಲ್ಲಿ ಈ ಅಮೌಂಟ್ ಶೋ ಆಗ್ತಾ ಇರುತ್ತೆ. ಸೊ ಇದನ್ನು ನೀವೇನು ಮಾಡ್ತೀರಿ, ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡ್ತೀರಿ. ಯಾಕೆ ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡ್ತೀರಿ ಅಂತ ಅಂದರೆ ಇನ್ಕಮ್ ಫಾರ್ ದ ಆರ್ಗನೈಸೇಷನ್, ಬಟ್ ಇಟ್ ಈಸ್ ಕ್ಯಾಪಿಟಲ್ ರಿಸಿಪ್ಟ್. ಸೊ ಕ್ಯಾಪಿಟಲ್ ರಿಸಿಪ್ಟ್ ಆಗಿರೋದಕ್ಕೆ ನಾವು ಇದನ್ನ ಏನು ಮಾಡ್ತೀವಿ ಅಂತಂದರೆ ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡ್ತೀವಿ. ಅಂದರೆ ಲಯಬಿಲಿಟಿ ಸೈಡಲ್ಲಿ ಕ್ಯಾಪಿಟಲ್ ಫಂಡ್ ಅಂತ ಇರುತ್ತಲ್ಲ, ಸೊ ಅಲ್ಲಿ ನಾವು ಇದನ್ನು ಆ್ಯಡ್ ಮಾಡ್ತೀವಿ. ಯಾಕೆ ಇದು ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ ಅಂತ ಅಂದರೆ ಇದು ನಾನ್ ರಿಕರಿಂಗ್ ಇನ್ ನೇಚರ್, ಅಂದರೆ ಪದೇ ಪದೇ ಬರುವಂಥದ್ದಲ್ಲ. ಸೊ ಅಪರೂಪಕ್ಕೆ ಎಲ್ಲಾದರೂ ಬರುತ್ತೆ, ಹಾಗಾಗಿ ಇದನ್ನ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಹಾಗೂ ಒಂದೊಮ್ಮೆ ಲೆಜಸಿ ಅನ್ನೋದು ಸ್ಮಾಲ್ ಅಮೌಂಟಲ್ಲಿ ಇದ್ದರೆ ಅದನ್ನು ರೆವೆನ್ಯೂ ರಿಸಿಪ್ಟ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ಕೊಳ್ತೀವಿ. ನಿಮಗೆ ಕ್ಯಾಪಿಟಲ್ ರಿಸಿಪ್ಟ್ ಮತ್ತು ರೆವೆನ್ಯೂ ರಿಸಿಪ್ಟ್ ಮಧ್ಯೆ, ಅದ್ರ ಜೊತೆಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತು ರೆವೆನ್ಯೂ ಎಕ್ಸ್ಪೆಂಡಿಚರ್ ಮಧ್ಯೆ ಕ್ಯಾಟಗರೈಸ್ಡ್ ಮಾಡೋದಕ್ಕೆ ಬರ್ತಾ ಇಲ್ಲ, ಅಲ್ಲಿ ಸ್ವಲ್ಪ ಟಾಪಿಕ್ ಕನ್ಫ್ಯೂಷನಲ್ಲಿದೆ ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಅದೇ ಒಂದು ಟಾಪಿಕ್ ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ. ಅದು ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸನ್ನು ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ನ ನೋಡೋಣ. ವಾಟ್ ಈಸ್ ಹಾನರೇರಿಯಂ. ಸಿ ವಾಟ್ ಇಟ್ ಈಸ್. It is the amount paid to the person who is not the regular employee of the institution. Payment of honorarium is shown on the expenditure side of the income and expenditure account. Example for honorarium is payment to an artist for giving performance at the club.
ಸಿಂಪಲ್ ಆಗಿ ಹೇಳೋದಿದ್ರೆ ಹಾನರೇರಿಯಂ ಅನ್ನೋದು ಒಂದು ಸನ್ಮಾನ ಮಾಡೋದು ಈ ಥರ ಅರ್ಥ ಬರುತ್ತೆ. ಇದು ಎಕ್ಸ್ಪೆಂಡಿಚರ್ ಆಗುತ್ತೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನಿಗೆ. ಅಂದರೆ ತನ್ನ ಇನ್ಸ್ಟಿಟ್ಯೂಷನ್ನ ಎಂಪ್ಲಾಯಿ ಆಗದೆ ಬೇರೆ ಯಾರಾದರೂ ಆಗಿದ್ದು ಅವರಿಗೆ ಕೊಡುವಂಥ ಒಂದು ಪೇಮೆಂಟ್ ಇರ್ಬೋದು ಅಥವಾ ಕೊಡುವಂಥ ಒಂದು ಸನ್ಮಾನ ಇರ್ಬೋದು. ಇದಕ್ಕೆ ಹಾನರೇರಿಯಂ ಅಂತ ಕರಿತೀವಿ. ಸೊ ಇದು ಎಕ್ಸ್ಪೆಂಡಿಚರ್ ಆಗುತ್ತೆ. ಆದರೆ ಇದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಇದು ಸ್ಮಾಲ್ ಅಮೌಂಟಲ್ಲಿ ಇರುತ್ತೆ. ಹಾಗಾಗಿ ಇದನ್ನ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಹಾಗಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವು ಎಕ್ಸ್ಪೆಂಡಿಚರ್ ಸೈಡಲ್ಲಿ ಇದನ್ನು ತೋರಿಸ್ತೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದರ ಕಂಟಿನ್ಯೂ ಪಾರ್ಟ್ ಆಗಿ ಮತ್ತು ಕ್ವಶನ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಸೊ ಇವತ್ತು ಕೇವಲ 5 ಕ್ವಶನ್ಸ್ ಅಷ್ಟೇ ನಾನು ಕವರ್ ಮಾಡಿದ್ದೇನೆ. ಈ 5 ಕ್ವಶನ್ಸ್ಗಳು ರಿಪೀಟೇಟಿವ್ ಆಗಿ ಕೇಳ್ತಾ ಇರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಇನ್ನು ನಿಮಗೆ ಬೇರೆ ಯಾವುದಾದ್ರೂ ಟಾಪಿಕ್ ರಿಲೇಟೆಡ್ ಆಗಿ ಡೌಟ್ಸ್ಗಳಿದ್ದರೆ ನೀವು ಅದನ್ನ ಕಮೆಂಟ್ ಮಾಡ್ಬೋದು. ಮೀನ್ಸ್ ಕ್ವಶನ್ ಬ್ಯಾಂಕಲ್ಲಿ ಯಾವುದಾದ್ರೂ ಕ್ವಶನ್ಸ್ಗಳು ನಿಮಗೆ ಗೊತ್ತಾಗಿಲ್ಲ ಅಂತ ಅಂದರೆ ಆ ಕ್ವಶನ್ಸ್ ನಂಬರನ್ನು ನೀವು ಕೆಳಗೆ ಕಮೆಂಟ್ ಮಾಡಿದರೆ ನಾನು ಆ ಕ್ವಶನ್ಸನ್ನು ಸಾಲ್ವ್ ಮಾಡ್ತೇನೆ. ಅದು NPOಗೆ ರಿಲೇಟೆಡ್ ಆಗಿರ್ಬೋದು ಅಥವಾ ಅಡ್ಮಿಷನ್ಗೆ ರಿಲೇಟೆಡ್ ಆಗಿರ್ಬೋದು, ಡೆತ್ ಆರ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರಿಗೆ ರಿಲೇಟೆಡ್ ಆಗಿರ್ಬೋದು ಅಥವಾ ಡಿಸೊಲ್ಯೂಷನಿಗೆ ರಿಲೇಟೆಡ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ನಾನೊಂದು ಪ್ಲೇಲಿಸ್ಟ್ನ ಮಾಡಿದ್ದೇನೆ, ನೀವು ಬೇಕಿದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕೆಳಗಡೆ ಕಮೆಂಟ್ ಮಾಡ್ಬೋದು. ಈ ಟಾಪಿಕ್ಕಿಗೆ ರಿಲೇಟೆಡ್ ಆಗಿ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೆಲವು ಕ್ವಶನ್ಸನ್ನು ನಾನು ಸಾಲ್ವ್ ಮಾಡಿದ್ದೇನೆ. ಸೊ ಅದನ್ನು ಬೇಕಿದ್ದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ, ಹೋಗಿ ಚೆಕ್ ಮಾಡ್ಕೊಳ್ಳಿ.